ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ಬಸವ ವೃತ್ತದ ಮುಂಭಾಗದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ನಡೆದ ಹಲ್ಲೆ ಖಂಡಿಸಿ ರಾಜ್ಯದ ಕನ್ನಡ ಪರ ಸಂಘಟನೆಗಳು ನಿನ್ನೆ ಬೆಳಗ್ಗೆ 6 ರಿಂದ ಸಂಜೆ 6 ಗಂಟೆ ತನಕ 12 ಗಂಟೆಗಳ ಕಾಲ ಕರ್ನಾಟಕ ಬಂದ್ ಕರೆ ನೀಡಿದ ಪರಿಣಾಮ ನಿನ್ನೆ ಮಾನ್ವಿ ತಾಲೂಕಲ್ಲಿ ಕನ್ನಡ ಪರ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳು ಸೇರಿ ಮಾನ್ವಿ ಬಂದ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದವು. ಈ ಸಮಯದಲ್ಲಿ ಮಾತನಾಡಿದ ಬಿಜೆಪಿ ಮಂಡಲದ ತಾಲೂಕು ಅಧ್ಯಕ್ಷರು ಆದ ಸುಧಾಕರ್ ಹಾಗೂ ಕನ್ನಡ ಪರ ಸಂಘಟನೆಯ ತಾಲೂಕಿನ ಹೋರಾಟಗಾರ ಸುಭಾನ್ ಬೇಗ್ಮಾ ಅವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನಿರ್ವಾಹಕನ ಮೇಲೆ ಮರಾಠಿ ಮಾತನಾಡಿದ ಕಾರಣ ಇತ್ತೀಚೆಗೆ ಹಲ್ಲೆ ಮಾಡಲಾಗಿದ್ದು ಘನಘೋರವಾಗಿದೆ. ಇದಕ್ಕೆ ನಮ್ಮ ವ್ಯಾಪಕವಾದ ವಿರೋಧವಾಗಿದೆ. ಸರ್ಕಾರ ಕೂಡಲೇ ಎಂಎಸ್ ಗೂಂಡಗಳ ವರ್ತನೆಗೆ ಕಡಿವಾಣ ಹಾಕಬೇಕು ಹಾಗೂ ರಾಜ್ಯದಿಂದ ಎಂಎಸ್ ಸಂಘಟನೆಯನ್ನ ನಿಷೇಧ ಮಾಡಿ ತೊಲಗಿಸಬೇಕು ಎಂದಿದ್ದಾರೆ. ಪಟ್ಟಣದ ಅಂಗಡಿ ಮಾಲೀಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮಾನ್ವಿ ಬಂದ್ ಕರೆ ಕೊಡುವ ಮೂಲಕ ಈ ಭಾಗದ ಸಮಸ್ಯೆಗಳು, ಈ ರಾಜ್ಯದ ಹಲವಾರು ಸಮಸ್ಯೆಗಳ ಒಂದು ಬಗ್ಗೆ ಕರ್ನಾಟಕ ಸರ್ಕಾರದ ಗಮನ ಸೆಳೆಯುವಂತಹ ಒಂದು ಪ್ರಯತ್ನದ ಭಾಗವಾಗಿ ನಾವು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷ ಮಾನ್ವಿ ಮಂಡಲದ ವತಿಯಿಂದ ಪ್ರಮುಖವಾಗಿ ಈ ಭಾಗದ ಜ್ವಲಂತ ಸಮಸ್ಯೆ ನೀರಾವರಿ. ಕಳೆದ 16 ವರ್ಷಗಳಿಂದ ಈ ಒಂದು ತುಂಗಭದ್ರಾ ಡ್ಯಾಂನಲ್ಲಿ ತುಂಬಿರ್ತಕ್ಕಂಥ ಹೂಳು 30 ಟಿಎಂಸಿ ಹೂಳು, ಅದಕ್ಕೆ ಪರ್ಯಾಯವಾಗಿ ನೀರಿನ ಶೇಖರಣೆಗಾಗಿ ನವಲಿಯಲ್ಲಿ ಒಂದು ಸಮತೋಲನ ಜಲಾಶಯ ನಿರ್ಮಾಣ ಮಾಡುವ ಒಂದು ಪ್ರಪೋಸಲ್ ಅಂದ್ರೆ ಒಂದು ಯೋಜನೆಯನ್ನು ರೂಪಿಸತಕ್ಕಂಥ ಕೆಲಸ ಸರ್ಕಾರ ಮಾಡಿತ್ತು. ಅದಕ್ಕೆ ಹಲವಾರು ರೈತ ಸಂಘಟನೆಗಳು, ಹಲವಾರು ರೈತರು, ಹಲವಾರು ರಾಜಕೀಯ ಪಕ್ಷಗಳು ಕೂಡ ನಿರಂತರವಾಗಿ ಹೋರಾಟ ಮಾಡಿ ಆ ಒಂದು ನವಲಿ ಜಲಾಶಯದ ಒಂದು ಡಿಪಿಆರ್ ತಯಾರಿಸಲು ಒಂದು ಸರ್ಕಾರ ಸೂಚನೆ ಕೊಟ್ಟು ಡಿಪಿಆರ್ ಕೂಡ ತಯಾರಿಸಲಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಸರ್ಕಾರ ಈ ಭಾಗ ಪ್ರಮುಖವಾಗಿ ನೀರಿನ ಸಮಸ್ಯೆ ಇರೋದು ನಮ್ಮ ಮಾನ್ವಿ ಸಿರವಾರ ಭಾಗದವರಿಗೆ ಮಾತ್ರ. ಈ ಹೂಳು ತುಂಬಿದ ಪರಿಣಾಮ ಮಾನ್ವಿ ಮತ್ತು ಸಿರವಾರ ತಾಲೂಕದ ಜಮೀನುಗಳಿಗೆ ಮಾತ್ರ ನೀರಿನ ಸಮಸ್ಯೆ. ಯಾವ ಸಿಂಗನೂರು ತಾಲೂಕಿಗೂ ಕೂಡ ನೀರಿನ ಸಮಸ್ಯೆ ಇಲ್ಲ, ಗಂಗಾವತಿ ತಾಲೂಕಿಗೂ ಕೂಡ ನೀರಿನ ಸಮಸ್ಯೆ ಇಲ್ಲ. ಅದೇ ರೀತಿಯಾಗಿ ರಾಯಚೂರಲ್ಲಿ ಈಗಾಗಲೇ ಬಂಗಾರಪ್ಪನ ಕೆರೆ ಒಂದು ಅಲ್ಲಿ ಆಶ್ರಯ ಪಡ್ತಕ್ಕಂಥ ಒಂದು ಕೆರೆ ಈಗಾಗಲೇ ಇದೆ ಅಲ್ಲಿ. ಆದರೆ ಮಾನ್ವಿ ಸಿರುವಾರಿಗೆ ಮಾತ್ರ ಯಾವುದೇ ರೀತಿಯ ನೀರಿನ ಭದ್ರತೆ ಇಲ್ಲ. ದಯವಿಟ್ಟು ನಾನು ನಮ್ಮ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಗಳ ಎಲ್ಲ ಬಣಗಳ ನಾಯಕರು ಕೂಡ ಇಲ್ಲಿ ಈ ವೇದಿಕೆಯಲ್ಲಿ ಇದ್ದೀರಿ. ಈ ಒಂದು ಬಂದ್ನಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದಿರಿ. ನಾನು ತಮ್ಮ ಮೂಲಕ ನಿಮ್ಮ ರಾಜ್ಯಾಧ್ಯಕ್ಷರುಗಳು ಶಿವರಾಮೇಗೌಡರು ಇರ್ಬೋದು, ಪ್ರವೀಣ್ ಶೆಟ್ಟಿ ಅವರು ಇರ್ಬೋದು, ನಾರಾಯಣಗೌಡರು ಇರ್ಬೋದು, ಅವರ ಮೇಲೆ ನೀವು ಒತ್ತಡ ಹಾಕಿ ಭಾಗದ ರೈತರ ಸಮಸ್ಯೆ, ತುಂಗಭದ್ರಾ ಜಲಾಶಯದ 30 ಟಿಎಂಸಿ ನೀರು ಹಿಡಿದಿಡತಕ್ಕಂಥ ಒಂದು ನವಲಿ ಜಲಾಶಯದ ನಿರ್ಮಾಣಕ್ಕೆ ಸರ್ಕಾರದ ಮೇಲೆ ಬಹಳ ಒತ್ತಡ ತರಬೇಕಂತೇಳಿ ಅವ್ರ ಮೇಲೆ ನೀವು ಒತ್ತಡ ತರಬೇಕು. ಆ ಮೂಲಕ ನಾರಾಯಣಗೌಡರು, ಪ್ರವೀಣ್ ಶೆಟ್ಟಿ ಬಣದವರು ಮತ್ತು ಶಿವರಾಮೇಗೌಡ ಅವರು ಕೂಡ ಬೆಂಗಳೂರಿನಲ್ಲಿ ನಿರಂತರ ಒಂದು ಹೋರಾಟ ಹಮ್ಮಿಕೊಳ್ಬೇಕಂತೇಳಿ ನೀವೆಲ್ಲರೂ ಕೂಡ ಅವರಿಗೆ ಒತ್ತಡ ತರಬೇಕಂತೇಳಿ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಸಮಸ್ಯೆಗಳ ಕುರಿತು ಇವತ್ತು ಕರ್ನಾಟಕ ರಾಜ್ಯ ಬಂದ್ ಮಾಡಿದ್ದೀವಿ. ಅದಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಸಪೋರ್ಟ್ ಮಾಡಿ ಇವತ್ತು ಯಶಸ್ವಿಯಾಗ ಕಾರಣ ಆಗಿದ್ದಾರೆ. ಅದೇ ರೀತಿ ಬೆಳಗಾವಿ ಭಾಗದಲ್ಲಿ ಎಂಇಎಸ್ ಗೂಂಡರು ಕನ್ನಡಿಗರ ಮೇಲೆ ನಿರಂತರವಾಗಿ ದಾಳಿ ಮಾಡಿ ಹಲ್ಲೆ ಮಾಡಿ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಳಗಾವಿ ಭಾಗದಲ್ಲಿ ಅಶಾಂತಿ ಮೂಡಿಸ್ತಾ ಇದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಎಂಇಎಸ್ ಸಂಘವನ್ನು ನಿಷೇಧ ಮಾಡಿ ಹಾಗೂ ಮರಾಠಿಗರಿಗೆ ತಕ್ಕ ಪಾಠವನ್ನು ಕಲಿಸಿ ಗಡಿಭಾಗದಲ್ಲಿ ಶಾಂತಿ ನೆಲೆಸುವಂತೆ ಕರ್ನಾಟಕ ಸರ್ಕಾರ ಕ್ರಮ ಜರುಗಿಸಬೇಕೆಂದು ಈ ಮೂಲಕ ನಮ್ಮ ಸಂಘಟನೆ ವತಿಯಿಂದ ತಿಳಿಸ್ತಾ ಇದೆ. ಈ ಸಂದರ್ಭದಲ್ಲಿ ಜನಸೇವೆ ಫೌಂಡೇಶನ್ ಅಧ್ಯಕ್ಷರು ಆದ ಜಾವೀದ್ ಖಾನ್, ಬಹುಜನ ಸಮಾಜ ಪಾರ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಶ್ಯಾಮ್ ಸುಂದರ್ ಕುಂಬದಾಳ್, ಬಿಜೆಪಿ ಮಂಡಲದ ತಾಲೂಕು ಅಧ್ಯಕ್ಷರು ಆದ ಸುಧಾಕರ್, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ನರಸಿಂಹ, ಆನಂದ ಸ್ವಾಮಿ, ದೀಪಕ್ ಸೇರಿ ವಿವಿಧ ಸಂಘಟನೆ ಕಾರ್ಯಕರ್ತರು, ಹೋರಾಟಗಾರರು ಉಪಸ್ಥಿತರಿದ್ದರು. ಸೈಯದ್ ಖಾದರ್ ಭಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.